ಪ್ರತಿಭೆಗಳಿದ್ದಲ್ಲಿ ಪುರಸ್ಕಾರಕ್ಕೆ ಎಲ್ಲಿ ಕೊರತೆ ಅನ್ನುವಂತಹ ಮಾತೇ ಇದೆ. ಆದರೆ ನಾವು ಅಂದುಕೊಂಡಿರುವಂಥದ್ದು, ಫಾಲೋ ಮಾಡ್ತಾ ಇರುವಂತಹ ಪದವಿ ಪುರಸ್ಕಾರಗಳೇ ಬೇರೆ. ನಿಮ್ಮ ಪ್ರಕಾರ ಮನುಷ್ಯನಿಗೆ ಇರುವಂತಹ ಉತ್ತಮ ಪದವಿ ಅಂತ ಹೇಳಿದ್ರೆ ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಮುಂದೆ ಹೋಗೋಣ. ಉನ್ನತ ಪದವಿ ಯಾವುದಿರ್ಬೋದು? ರಾಜಕೀಯಕ್ಕೆ ಹೋದ್ರೆ ಉನ್ನತ ಪದವಿ ಅನ್ಕೋಬಹುದಾ? ಅಲ್ಲಿವರೆಗೂ ಯೋಚನೆ ಮಾಡ್ತೀವಿ. ಏಕೆ ನೀವು ಉಳ್ಕೆದೆಲ್ಲ ನೀನೇ ಹೇಳ್ಬಿಟ್ಟಿದ್ಯಮ್ಮ. ಅದಲ್ಲ, ಉನ್ನತ ಪದವಿ ಅಂತಕ್ಕಂಥದ್ದನ್ನು ಅರ್ಥ ಮಗುವನ್ನು ನಾವು ಹೇಗೆ ಬೆಳೆಸಬೇಕು ಅನ್ನೋ ಪ್ರಶ್ನೆ. ಇದೆಲ್ಲರಲ್ಲೂ ಇದೆ ತಾನೆ. ಮಗುವನ್ನು ಹೇಗೆ ಬೆಳೆಸಬೇಕು, ಹೇಗೆ ತಯಾರಿ ಮಾಡಬೇಕು, ಅದು ಮಗುನೂ ಹೌದು, ಹೆಂಡ್ತಿನೂ ಹೌದು, ಗಂಡನೂ ಹೌದು, ಕುಟುಂಬನೂ ಹೌದು, ಎಲ್ಲವೂ ಸೇರಿಕೊಳ್ಳುತ್ತೆ. ಹೇಗೆ ಬೆಳೆಸಬೇಕು, ಹೇಗೆ ಸಿದ್ಧತೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಅರ್ಥ ಆಗುತ್ತೆ ಉನ್ನತ ಪದವಿಯ ಮೂಲ ಸತ್ಯ ಏನಿದೆ ಅಂತ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು, ಉನ್ನತ ಪದವಿಗೆ ಮೂಲವಾಗಿರ್ತಕ್ಕಂತಹ ಒಂದು ಕಾರಣ ಪ್ರೀತಿ. ಈ ಪ್ರೀತಿ ಎಲ್ಲದಕ್ಕೂ ಬೇಕು, ಹೌದಾ? ಎಲ್ಲರನ್ನೂ ಪ್ರೀತಿಸಬೇಕು. ಇದು ಎಲ್ಲರಲ್ಲೂ ಇದೆಯಾ ಪ್ರಶ್ನೆ. ಆದರೆ ಎಲ್ರಿಗೂ ಬೇಕದು. ಏನು ಅಂದರೆ, ನಮ್ಮಲ್ಲಿ ಒಂದು ಚಾಲೆಯಲ್ಲಿ ಇರ್ತಕ್ಕಂಥದ್ದು, ಒಂದು ಹುಡುಗ ಹುಡುಗಿ ಪ್ರೀತಿಸೋದನ್ನ ಮೈಲಟ್ ಮಾಡಿ ಇಟ್ಕೊಂಡಿದ್ವಿ. ಅದೊಂದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಲವ್ ಅಂದರೆ ಅದೇ ಕಣ, ಹುಡುಗ ಹುಡುಗಿ ಲವ್ ಮಾಡ್ತಾರಲ್ಲ, ಅಲ್ಲ, ಅದೊಂದು ಕಡೆ ಬಿಟ್ಬಿಡೋಣ. ವಿಷಯ ಇಷ್ಟೇ, ಪ್ರೀತಿ ಅಂತಕ್ಕಂಥದ್ದು ಯಾಕೆ ಬೇಕಾಗತ್ತಿಲ್ಲಿ? ನಮ್ಮ ಸಮಯ ಬಂದಾಗ ನಾವು ಪ್ರೀತಿಸ್ತೇವ್ರಿ ಅಂತ ಕೆಲವರು ಹೇಳ್ಬೋದು ಅಲ್ವಾ? ಅದು ಯಾರನ್ನಾರು ಪ್ರೀತಿಸ್ಕೊಳ್ಳಿ, ಯಾವುದನ್ನಾರು ಪ್ರೀತಿಸ್ಕೊಳ್ಳಿ. ಆದರೆ ಈ ಪ್ರೀತಿ ಅತಿ ಮುಖ್ಯವಾಗಿ ಏನಕ್ಕೆ ಬೇಕಾಗತ್ತೆ ಅಂತಕ್ಕಂತಹ ಲೆಕ್ಕಾಚಾರ. ಆ ಪದವಿ ಸಿಕ್ಕಿಬಿಟ್ರೆ ನಾವು ದೀರ್ಘಾಯುಷ್ವಂತರಾಗಿ ಬದುಕಲಿಕ್ಕೆ ಈ ಒಂದು ಬೇಕಾಗತ್ತೆ. ದೀರ್ಘಾಯುಷ್ವಂತರಾಗಿ ಭಗವಂತ ಕೊಟ್ಟಿರ್ತಕ್ಕಂಥ 100 ವರ್ಷ, 100 ವರ್ಷ ಅಲ್ಲ, 100 ವರ್ಷ ಬದುಕು ಅಂತ ಹೇಳಿ ಭಗವಂತ ನಮ್ಮನ್ನು ಕಳಿಸಿರೋದು. ನಾವು 6 ವರ್ಷ ಗ್ಯಾರಂಟಿ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ಅಂದರೆ 6 ವರ್ಷಕ್ಕೆ ಮಗು ಭಯ ಶುರು ಆಗುತ್ತೆ. ನಾನೇನು ಆಗ್ಬಿಡುತ್ತೇನೋ, ನಾನಲ್ಲಿ ಹೋಗಲ್ಲ, ನನ್ನ ರೂಮ್ಗೆ ಹೋಗಲ್ಲ, ನನಗೆ ಭಯ ಆಗುತ್ತೆ. 6 ವರ್ಷಕ್ಕೆ ಮಗು ಆಲ್ರೆಡಿ ಗೊತ್ತಾಗತ್ತೆ. ಸೊ ಹಾಗಿದ್ದ ಮೇಲೆ 100 ವರ್ಷ ಬದುಕೋದ್ರಲ್ಲಿ ನಾವು ಈ ಪ್ರೀತಿ ಮುಖ್ಯವಾದ ದಿವ್ಯವಾದ ಔಷಧ ಆಗುತ್ತೆ ಅಂತ ನಾವು ತಿಳ್ಕೊಂಡಿಲ್ವೇ ಅನ್ನೋದೇ ಒಂದು ಹಿನ್ನಡೆ ಅಂತ ಅನ್ಕೋಬೋದು. ಬದುಕಬೇಕಲ್ಲ, ಬದುಕಲಿಕ್ಕೆ ಆರೋಗ್ಯ ಬೇಕಲ್ಲ, ಆರೋಗ್ಯಕ್ಕೋಸ್ಕರ ಪ್ರೀತಿ ಬೇಕಲ್ಲ. ಅದು ಹೆಂಗೆ ಮತ್ತೆ ತಗೊಳ್ಳೋದು? ಎಲ್ಲೈತದು? ಪಂಚಸಾರಿ ಅಂಗಡಿಯಲ್ಲಿ ಸಿಗುತ್ತಾ, ಮೆಡಿಕಲ್ ಸ್ಟೋರ್ ಸಿಗುತ್ತಾ ಅನ್ನೋ ಪ್ರಶ್ನೆ ಆಗುತ್ತೆ. ಈ ಪ್ರೀತಿ ಅಂತಕ್ಕಂಥದ್ದಕ್ಕೆ ಯಾಕೆ ಕೊರತೆ ಆಗ್ತಾ ಇದೆ ಅಂದರೆ, ನಮ್ಮಲ್ಲಿ 2 ದೇಹಗಳಿದೆ ಅಂತ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ. ಏನು? ಒಂದು ಮಾಡಬೇಕು, ಇನ್ನೊಂದು ಬೇಡ. ಈ 2 ನಮ್ಮಲ್ಲಿ ದ್ವಂದ್ವ ಇದೆ. ಒಂದು ಸರಿನಾ, ಇನ್ನೊಂದು ತಪ್ಪ. ಈಗ ತೀರ್ಮಾನ ತಗೊಂಬಿಡ್ಲಾ ಬೇಡವಾ, ಇದು ಪ್ರತಿಯೊಬ್ಬರಲ್ಲೂ ಇದೆ. ಅದೇ ರೀತಿ ಮನೆಯಲ್ಲೂ ಕೂಡ ಸೂಕ್ಷ್ಮತೆ. ಮನೆಯಲ್ಲಿ ಯಾರಿರ್ತಾರೆ ಅಂದರೆ ಆ ಸೂಕ್ಷ್ಮತೆಯಲ್ಲಿ ಸರಸ್ವತಿ ಇರ್ತಾಳೆ. ಸೂಕ್ಷ್ಮತೆಯಲ್ಲಿ ಸರಸ್ವತಿ ಇರ್ತಾಳೆ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ, ದೇಹದಲ್ಲಿ ಇರ್ತಕ್ಕಂಥದ್ದು ಭಗವಂತ ವಾಸ ಮಾಡ್ತಾನೆ. ಈ ಮನೆ ಮತ್ತು ನಮ್ಮ ದೇಹಕ್ಕೆ ಇರತಕ್ಕಂತಹ ಸೂಕ್ಷ್ಮತೆಯನ್ನು ನಾವು ಒಂದು ಮಾಡತಕ್ಕಂತಹ ಪ್ರಯತ್ನವನ್ನು ಪಟ್ಟಾಗ ನಾವು ಆ ರೀತಿ ಹೋಗಬೇಕಾಗಿಲ್ಲ, ನಮ್ಮನ್ನು ಅದೇ ಕರ್ಕೊಂಡೋಗುತ್ತೆ. ಸದಾ ನಗ್ನಗ್ತಾ ಇರಬೇಕು, ಪ್ರೀತಿಯಿಂದನೇ ಇರಬೇಕು ಅಂತ ಎಲ್ಲರಿಗೂ ಇಷ್ಟ. ಆದರೆ ನಾವು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಯಾವುದನ್ನು? ಪ್ರಕೃತಿಯನ್ನು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಹೋಗಿದ್ದೀವಿ ಅಂತಮ್ಮ? ಏನದು ಪ್ರಕೃತಿ ಅಂದರೆ, ಪ್ರಾಪಂಚಿಕ ಹೋಗೋದ್ರೆ ಗಾಳಿ, ಬೆಳಕು, ಬೆಂಕಿ, ಆಕಾಶ, ಭೂಮಿ, ಪ್ರಕೃತಿಗೆ ತಗೋತೀವಿ. ನಮ್ಮಲ್ಲೂ ಕೂಡ ಅದು ಬೇಕಾಗತ್ತೆ. ಶೀತ, ಉಷ್ಣ ನಮ್ಮಲ್ಲೂ ಇದೆ, ಹೌದಾ? ಇದು ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂತಹ ಪ್ರಕ್ರಿಯೆಗೆ ನಾವು ರೆಡಿನೇ ಆಗಿಲ್ಲ. ಇದನ್ನು ಹಾಗಾದಮೇಲೆ ಮನೆಯಲ್ಲಿ ಸೂಕ್ಷ್ಮತೆ ಇರ್ತಕ್ಕಂಥ ಸರಸ್ವತಿ ವಾಸ ಮಾಡ್ತಾಳೆ ಅಂದರೆ ಯಾತಕ್ಕದು ಅಂದರೆ ಅಂತಃಪುರ ಅಂತಾರೆ. ಅಂದರೆ ಮಲಗೋ ಮನೆಯಲ್ಲಿ ಸರಸ್ವತಿ ಇರ್ತಾಳೆ.